ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಮಸಾಲೆ ವಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರಿಯಾದ ರೀತಿಯಲ್ಲಿ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಗರ್ಗರಿಯಾದ ಮಸಾಲೆ ವಡೆ ನೀವು ಮಾಡಬೇಕಾ? ಹಾಗಿದ್ರೆ ಬನ್ನಿ ಈ ರೆಸಿಪಿನ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ 2 ಸ್ಪೂನ್ ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಇದರಿಂದ ಕಡಲೆಬೇಳೆ ಮಸಾಲೆ ವಡೆ ತುಂಬಾ ಗರ್ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರ ಜೊತೆ ರುಬ್ಬಕ್ಕೋಸ್ಕರ ಒಂದು 7-8 ಹಸಿರು ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ, 1 ಗರಿಯಷ್ಟು ಕರಿಬೇವು, 1 ಸ್ಪೂನ್ ಜೀರಿಗೆ, 1 ಇಂಚಷ್ಟು ಚಕ್ಕೆ, ಶುಂಠಿ 1-2 ಇಂಚು, 5-6 ಬೆಳ್ಳುಳ್ಳಿ ಮತ್ತು ಸಾಲ್ಟು. ಇದ್ರ ಜೊತೆಗೆ ನಾವಿನ್ನು ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೋಬೇಕಾಗುತ್ತೆ. ಜೊತೆಗೆ ನಾನಿಲ್ಲಿ ಎಣ್ಣೆ ಕೂಡ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದನ್ನು ರುಬ್ಕೊಳ್ಳೋಣ ಮಸಾಲೆ. ಇದರಲ್ಲಿ ನಾನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಸಾಂಬಾರು ಸೊಪ್ಪು ಇದಿಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ನಾನು ರುಬ್ಕೊಂಡು ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ತರ್ತರಿಯಾಗಿ ರುಬ್ಕೊಂಡು ಇದ್ರ ಜೊತೆನೇ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಗಿದೆಯಲ್ಲ ಮಸಾಲೆ. ಅದ್ರ ಜೊತೆಗೇ ನಾನು ಕಡಲೆಬೇಳೆ ಕೂಡ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಕೂಡ ನೀರು ಸೇರಿಸ್ದಂಗೆ ಚೆನ್ನಾಗಿ ಸೋರಿಸ್ಕೊಂಡು ಕಡಲೆಬೇಳೆನ ಇದ್ರ ಜೊತೆಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಆಗಿದೆ, ಒಂದೊಂದು ಮಧ್ಯದಲ್ಲಿ ಇರುತ್ತೆ, ಅದು ಹಾಗೆ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಂತೂ ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಗಿದೆ ಇವಾಗ ಎಲ್ಲ ರುಬ್ಕೊಂಡು. ಇವಾಗ ಅದಕ್ಕೆ ನಾನು 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು 1 ಬೌಲಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಮಸಾಲೆ ವಡೆಗೆ, ಮತ್ತು ಈರುಳ್ಳಿನೂ. ಅದಕ್ಕೆ ಎಷ್ಟು ಬೇಕು ವಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಆಗಿದೆ. ಇಲ್ಲಿ ನಾವು ಒಂದು ಹನಿ ಕೂಡ ನೀರನ್ನು ಸೇರಿಸ್ಕೊಂಡಿಲ್ಲ. ನೋಡಿ ಇವಾಗ ಎಣ್ಣೆ ಕೂಡ ಕಾಯ್ತಾ ಇದೆ. ಆಗಿದೆ ಇವಾಗ ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ, ಬಾಯ್ಲ್ ಆಗ್ತಾಯಿದೆ. ಇವಾಗ ನಾವು ವಡೆನ ತಟ್ಬಿಟ್ಟು ಹಾಕೋಣ. ಸ್ವಲ್ಪ ಕೈ ನೀರು ಮಾಡಿಕೊಂಡು ಚೂರು ವಡೆ ತಟ್ಬಿಟ್ಟು ಎಣ್ಣೆಲಿ ಹಾಕೋಣ. ನೋಡಿ ಇಟ್ಟು ಸ್ವಲ್ಪ ಕೂಡ ನಾವು ನೀರೇನು ಹಾಕಿಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ. ಹಾಗಾಗಿ ನೋಡಿ ಎಲ್ಲ ವಡೆ ಹಾಕಿದ್ದೀವಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಬರಬೇಕು, 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ವಡೆ ಅಂತೂ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತು. ಚಿತ್ರಾನ್ನಕ್ಕೆ, ಪಲಾವ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಹಾಗೆ ಹಬ್ಬ ಹುಣ್ಮೆಗಳಲ್ಲೆಲ್ಲ ಮಾಡ್ತಾಯಿರ್ತೀವಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಪಲಾವ್ ಮಾಡಿದ್ವಿ, ಹಾಗಾಗಿ ಇವತ್ತು ವಡೆನ ಮಾಡ್ತಾಯಿದ್ದೀವಿ. ನೋಡಿ ಇದು ಆಗ್ತಾಯಿದೆ, ಒಂದೊಂದೇ ತಿರುಗಿಸ್ಕೊಳ್ಳೋಣ. ತುಂಬ ಜಾಸ್ತಿ ಉರಿ ಇಟ್ಬಿಡ್ಬಾರ್ದು, ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಕೂಡ ಬೇಯುತ್ತೆ. ಇಲ್ಲಾಂದರೆ ಮೇಲೆ ಬೇಗ ಕರ್ತೋಗುತ್ತೆ. ನೋಡಿ ಆಗ್ತಾಯಿದೆ, ಆಗಿದೆ ಆಲ್ಮೋಸ್ಟು. ಇವಾಗ ತಗೊಳ್ಳೋಣ. ಆಗಿದೆ, ಇವಾಗ ಪ್ಲೇಟಿಗೆ ತಗೊಳ್ಳೋಣ. ಬಾಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ, ಇದು ಕೂಡ ಆಗಿದೆ. ನೋಡಿ ವಡೆ ಎಲ್ಲ ಮಾಡ್ಕೊಂಡಾಗಿದೆ. ಇವಾಗ ನೋಡಿ ಮಸಾಲೆ ವಡೆ ರೆಡಿ ಆಯಿತು, ಕಡಲೆಬೇಳೆ ಮಸಾಲೆ ವಡೆ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ನೋಡಿ ಒಳಗೆ ಮತ್ತು ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.